ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈಗಾಗ್ಲೇನೆ ನೀವು ಭಾರತ ಸಂವಿಧಾನದ ಅಡಿಯಲ್ಲಿ ಬರಬಹುದಾದಂತಹ ಲಕ್ಷಣಗಳು, ಅದರ ತಾತ್ವಿಕಾಂಶಗಳ ಬಗ್ಗೆ ಈಗಾಗ್ಲೇನೆ ನೀವು ಗಮನ ಹರಿಸಿದೀರ. ಈಗ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಮೂಲ ರಚನೆಗೆ ಸಂಬಂಧಪಟ್ಟ ಹಾಗೆ, ಅದರ ಸುತ್ತ ಇರಬಹುದಾದಂತಹ ಚರ್ಚೆಗಳ ಬಗ್ಗೆ ನಾವು ಗಮನ ಹರಿಸೋಣ. ನನ್ನ ಹೆಸರು ವನಜಾ ಅಂತ ಅಂದ್ಬಿಟ್ಟು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಮ್ಗೆ ಈಗಾಗ್ಲೇ ಗೊತ್ತಿರೋ ಹಾಗೆ, ಒಂದು ಕಡೆ 1950ರಲ್ಲಿ ರಚನೆ ಮಾಡಿದಂತಹ ಸಂವಿಧಾನದ ಅಂಶಗಳು ನಮ್ಮ ಕಡೆ, ತತ್ವಗಳು ನಮ್ಮ ಹತ್ರ ಇದೆ. ಮತ್ತೊಂದು ಕಡೆ ನಮ್ಗೆ ಸಂಸತ್ತಿನ ಒಂದು ಕಾನೂನು, ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದಂತಹ ಅನೇಕ ಕಾನೂನುಗಳನ್ನ ಸಂಸತ್ತು ರೂಪಿಸ್ತಾ ಇದೆ. ಇದರಲ್ಲಿ ನಮ್ಗೆ ನಮ್ಮ ಸಂವಿಧಾನದ ಬದಲಾವಣೆ ಅನ್ನುವಂತಹದ್ದು ಅಥವಾ ತಿದ್ದುಪಡಿ ಅನ್ನುವಂತಹದ್ದನ್ನ ನಾವು ಮಾಡೋದಿಕ್ಕೆ ಸಾಧ್ಯ ಇದೆಯಾ? ಸಂಪೂರ್ಣವಾಗಿ ಸಮಗ್ರವಾಗಿ ನಮ್ಮ ಸಂವಿಧಾನವನ್ನೇ ಬದಲಾಯಿಸಬಹುದಾ? ಈ ಪ್ರಶ್ನೆಗಳು ನಮ್ಗೆ ಉದ್ಭವ ಆಗ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಚರ್ಚೆಗಳನ್ನ ನಾವು ಕೆಲವೊಂದು ಪ್ರಕರಣಗಳ ಆಧಾರದ ಮೇಲೆ ನಾವು ಚರ್ಚೆಗೆ ಒಳಪಡಿಸ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಎರಡನೇದಾಗಿ ನಾವು ಎರಡು ರೀತಿಯ ಕಾನೂನುಗಳನ್ನ ನೋಡ್ತಾ ಹೋಗ್ತೀವಿ. ಒಂದು ಸಂಸತ್ತಿನ ಕಾನೂನು, ಮತ್ತೊಂದು ಪಾರ್ಲಿಮೆಂಟಿನ ಕಾಯ್ದೆಗಳನ್ನ ನೋಡ್ತೀವಿ, ಶಾಸಕಾಂಗದ ಕಾನೂನುಗಳನ್ನ ನೋಡ್ತಾ ಹೋಗ್ತೀವಿ. ಸಂವಿಧಾನದ ಕಾನೂನು ನಮಗೆ ಇಡೀ ವ್ಯವಸ್ಥೆಗೆ ಬೇಕಾದಂತಹ ಒಂದು ಚೌಕಟ್ಟನ್ನ, ಇಡೀ ಒಂದು ರಾಜಕೀಯ ವ್ಯವಸ್ಥೆಯ ನಿರ್ವಹಣೆ ಹೇಗಿರ್ಬೇಕು ಅನ್ನುವಂತಹದರ ಒಂದು ಮಾನದಂಡವನ್ನ ನಮ್ಗೆ ಸಂಸತ್ತಿನ ಕಾನೂನು ಕೊಡ್ತಾ ಹೋದ್ರೆ, ಅದರ ಆಶಯಗಳ ಅಡಿಯಲ್ಲಿಯೇ ನಿಮ್ಗೆ ಶಾಸಕಾಂಗದ ಕಾನೂನುಗಳು ಅಸ್ತಿತ್ವಕ್ಕೆ ಬರೋದನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇವೆರಡರ ನಡುವಿನ ಸಂಬಂಧ ಏನಾಗತ್ತೆ, ಅದನ್ನ ನಾವು ಬೇಸಿಕ್ ಸ್ಟ್ರಕ್ಚರ್ ಅಲ್ಲೇ ಚರ್ಚೆಗೆ ಒಳಪಡಿಸಬೇಕಾಗುತ್ತೆ. Dear students, last class we are already discussed about the future of the Constitution and philosophy of the Constitution. Then we know there are two types of laws in our country. One is constitutional law and another one is parliamentary law. So according to the Indian Constitution, the parliament and state legislature can make laws within their jurisdiction. According to the Indian Constitution, parliament and state legislature both can make laws within their jurisdiction. But the power of amended the Constitution is only with the Parliament, not the State Legislative Assembly. But the amending authority of the Parliament, it cannot be absolute. The amending authority of the Parliament cannot be absolute. The Supreme Court has the power to declare any law that it finds unconstitutional void. The Supreme Court have an authority to declare any law that it finds unconstitutional. So as per the basic structure doctrine, any amendment that tries to change the basic structure of the Constitution is invalid. That is important discussion about regarding the basic structure of the Indian Constitution. It's a debate. So we discuss all these aspects on the base of certain cases. Keshavananda Bharati versus State of Kerala. On that base, the Constitution mention what are the basic structure, what it refers to our Constitution. So ವಿದ್ಯಾರ್ಥಿಗಳೇ, ನಮಗೆ ಇಲ್ಲಿ ಪ್ರಾರಂಭದಲ್ಲೇ ಹೇಳ್ತಾ ಹೋದೆ, ಭಾರತದಲ್ಲಿ ಎರಡು ತರದ ಕಾನೂನುಗಳಿದೆ ಅಂತನ್ನುವಂತಹದ್ದು. ಸೊ ಇದ್ರ ಜೊತೆಗೆ ನಮಗೆ
ಸಂಸತ್ತು ಅಂದ್ರೆ ಕೇಂದ್ರ ಸಂಸತ್ತಿಗೆ ಇರ್ಬೋದು, ರಾಜ್ಯ ಶಾಸಕಾಂಗಗಳೆರಡೂ ಕಾನೂನುಗಳನ್ನ ಮಾಡುವಂತಹ ಅವಕಾಶವನ್ನ ಸಂವಿಧಾನ ಒದಗಿಸ್ಕೊಟ್ಟಿದೆ. ತಮ್ಮದೇ ಜೂರಿಸ್ಡಿಕ್ಷನ್ ಅಲ್ಲಿ, ತಮ್ಮದೇ ವ್ಯಾಪ್ತಿಯಲ್ಲಿ ಕಾನೂನುಗಳನ್ನ ರಚನೆ ಮಾಡಬಹುದು. ಆದರೆ ಸಂವಿಧಾನಕ್ಕೆ ಬದಲಾವಣೆಯನ್ನ ತರುವಂತಹ ಅಧಿಕಾರ ಪಾರ್ಲಿಮೆಂಟಿಗೆ ಮಾತ್ರ ಇರುತ್ತೆ, ಅದು ರಾಜ್ಯಗಳಿಗೆ ಇರೋದಿಲ್ಲ. ಆದ್ರೆ ಕೆಲವು ಸಂದರ್ಭದಲ್ಲಿ ವಿಶೇಷ ಮತ್ತೆ ಕಠಿಣ ತಿದ್ದುಪಡಿಯಲ್ಲಿ ರಾಜ್ಯಗಳ ಒಪ್ಪಿಗೆಗೆ ಒಳಪಡಿಸ್ಬೇಕು ಅನ್ನುವಂತಹದ್ದು ಇರೋದನ್ನ ನೋಡ್ತಾ ಹೋಗ್ತೀವಿ. ಬಟ್ ಈ ತಿದ್ದುಪಡಿಯ ಅಧಿಕಾರ, ದ ಅಮೆಂಡಿಂಗ್ ಅಥಾರಿಟಿ ಆಫ್ ದ ಪಾರ್ಲಿಮೆಂಟ್, ಇಟ್ ಕೆನಾಟ್ ಬಿ ಅಬ್ಸಲ್ಯೂಟ್ ಅಂತ ಹೇಳ್ತಾರೆ. ಅದು ಪ್ರಶ್ನಾತೀತ ಅಲ್ಲ. ಯಾವುದು? ಸಂಸತ್ತಿನ ಈ ತಿದ್ದುಪಡಿಯ ಅಧಿಕಾರ ಸಂವಿಧಾನದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಒಂದು ಇದಕ್ಕೊಳ್ಪಡತ್ತೆ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನ ಸಂವಿಧಾನ ಬದ್ಧನ ಅಥವಾ ಸಂವಿಧಾನ ಬಾಹಿರನ ಅಥವಾ ಸಂವಿಧಾನಕ್ಕೆ ವಿರೋಧವಾಗಿದೆಯಾ ಅನ್ನುವಂತಹ ನಿರ್ಣಯವನ್ನ ನಮ್ಗೆ ಯಾವ್ದು ಕೊಡುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಕೊಡ್ತಾ ಹೋಗುತ್ತೆ. ಸೊ ಆನ್ ದ ಬೇಸ್ ಆಫ್ ಡಿಸ್ಕಷನ್, ಈ ಚರ್ಚೆಯ ಅಡಿಯಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಯಾವುದನ್ನ ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಯಾವುದನ್ನ ಅಮೆಂಡ್ಮೆಂಟ್ಗೆ ಒಳಪಡಿಸಬಹುದು, ಯಾವುದನ್ನ ಅಮೆಂಡ್ಮೆಂಟ್ಗೆ ಒಳಪಡಿಸಬಹುದು ಅನ್ನುವಂತಹದ್ದನ್ನ ನಾವು ನಿರ್ಧಾರ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಸಪೋಸ್ ನ್ಯಾಯಾಂಗ ಏನಾದ್ರೂ ಇದನ್ನ ಕಾನೂನು ಸಂವಿಧಾನ ಬಾಹಿರ ಅಂತ ಘೋಷಣೆ ಮಾಡಿದಾಗ ಅಂತಹ ಕಾನೂನುಗಳನ್ನ ಜಾರಿಗೆ ತರೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ, ಈ ಪ್ರಕರಣಗಳನ್ನ ನಾವು ಕೆಲವೊಂದು ಪ್ರಕರಣಗಳನ್ನ ಕೇಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ಬೋದಾಗತ್ತೆ. ಸೊ ಇಲ್ಲಿ ನಮ್ಗೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಇದರ ಒಂದು ಕೇಸನ್ನ ಆಧಾರವಾಗಿ ಇಟ್ಕೊಂಡು ಫಸ್ಟ್ ವಿ ಟ್ರೈ ಟು ಡಿಫೈನ್ ದ ಮೀನಿಂಗ್ ಅಂಡ್ ದ ಬೇಸ್ ಆಫ್ ಅಂಡ್ ದ ಕೇಸ್ ಆಫ್ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಇದು ಏನಾಗತ್ತೆ ಅಂದ್ರೆ ನಮ್ಗೆ ಬೇಸಿಕ್ ಸ್ಟ್ರಕ್ಚರ್ ಅಂತಂದ್ರೆ ಏನು, ಏನನ್ನ ಒಳಗೊಂಡಿದೆ ಅನ್ನುವಂತಹದರ ಅರ್ಥವನ್ನ ಅದು ನಮಗೆ ಕೊಡ್ತಾ ಹೋಗುತ್ತೆ. ಸೊ ಬೇಸಿಕ್ ಸ್ಟ್ರಕ್ಚರ್ ಇಟ್ ರೆಫರ್ಸ್ ಟು we can add something, we can make changes in our constitution, we modify them, modification, alteration, non-verification, but not destruction. This is important thing. ನಾವು ಬದಲಾವಣೆಯನ್ನ ಮಾಡಬಹುದು, ಸುಧಾರಣೆಯನ್ನ ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದನ್ನ ಸೇರಿಸಬಹುದು. ಆದರೆ ನಮ್ಮ ಮೂಲ ರಚನೆಯನ್ನ ನಾಶ ಮಾಡೋದಿಕ್ಕಾಗ್ಲಿ ಅಥವಾ ಅದರ ಸ್ವರೂಪವನ್ನ ಬದಲಾವಣೆಗೆ ಒಳಪಡಿಸುವಂತಹ ಪ್ರಯತ್ನವನ್ನ ಮಾಡೋದಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್, ದ ಅಬ್ಸರ್ವೇಷನ್ ಆಫ್ ದ ಸುಪ್ರೀಂ ಕೋರ್ಟ್ ಆಸ್ ಅ ಡಾಕ್ಟ್ರೇಟ್, ಇಟ್ ಕ್ಯಾನ್ ಬಿ ಡಿವೈಡೆಡ್ ಇನ್ 2 types ಆಫ್ ಅಸಂಪ್ಷನ್ಸ್ ಅಥವಾ 2 types ಆಫ್ ಎಕ್ಸ್ಪ್ಲನೇಷನ್. ಸೊ ಇಲ್ಲಿ ನಮ್ಗೆ ನ್ಯಾಯಾಂಗ ಎರಡು ಮಾದರಿಯ ಒಂದು ವಿವರಣೆಯನ್ನ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಕೊಡುವಂತಹ ಪ್ರಯತ್ನ ಮಾಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ the first one is that every provision of the constitution can be amended provided the foundation and structure of the constitution remains the same. According to Supreme Court, the every provision of the constitution can be amended provided but the foundation and structure of the constitutions remain the same. In other words, the basic structure cannot be amended. The basic structure cannot be amended. That is one of the important things, important point. ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳುತ್ತೆ ಅಂತಂದ್ರೆ ಸಂವಿಧಾನವನ್ನ ನಾವು ಬದಲಾವಣೆಗೆ ಒಳಪಡಿಸಬಹುದು, ಆದರೆ ಅದರ ಮೂಲ ತತ್ವಗಳನ್ನ ರಚನೆಯನ್ನ ನಾವು ಬದಲಾವಣೆ ಮಾಡೋದಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಹೋಗುತ್ತೆ. The basic structure of the constitution could not be amended. So
ಬಟ್ ವಾಟ್ ಆರ್ ದ ಬೇಸಿಕ್ ಸ್ಟ್ರಕ್ಚರ್ ದಟ್ ಕ್ವಶನ್ ವಿಲ್ ಬಿ ಅರೈಸ್ಡ್? ಯಾವ್ದನ್ನ ನೀವು ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತಾ ಹೋಗ್ತೀರಾ? ಯಾವ್ದನ್ನ ನೀವು ಬದಲಾವಣೆಗೆ ಒಳಪಡಿಸಬಾರ್ದು ಅಂತ ಹೇಳ್ತೀರಾ? ಯಾವ್ದನ್ನ ಬದಲಾವಣೆ ಮಾಡಬಹುದು ಅಂತ ಹೇಳ್ತಾ ಹೋಗ್ತೀರಾ? ಸೊ ಇಂತಹ ಪ್ರಶ್ನೆಗಳು ನಮ್ಗೆ ಉದ್ಭವ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಮ್ಗೆ ದ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆಗಳಿಗೆ ಅದರ ಮೂಲ ರಚನೆ ಅಂತ ಅಂದಾಗ ನಾವು ಪ್ರಮುಖವಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಕೆಲವೊಂದು ಅಂಶವನ್ನ ಗುರುಸುವಂತಹ ಪ್ರಯತ್ನವನ್ನ ಕೇಸಿನ ಅಡಿಯಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಸೊ ದ ಇಂಪಾರ್ಟೆಂಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ದಟ್ ಒನ್ ಈಸ್ ದ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. The constitution and constitutional law is ultimate. The constitution is supreme law of our country. The rule of, so ಇಲ್ಲಿ ನಮ್ಗೆ ಸಂವಿಧಾನದ ಶ್ರೇಷ್ಠತೆ, ಪರಮೋಚ್ಚತೆ ಅಂತ ಕರಿತೀವಿ. ಇಲ್ಲಿ ಯಾವುದು ನಮ್ಗೆ ಪಾರ್ಲಿಮೆಂಟರಿ ಕಾಯ್ದೆ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಯಾವ ಕಾಯ್ದೆಯೂ ನಮ್ಗೆ ಮುಖ್ಯ ಆಗೋದಿಲ್ಲ. ನಮ್ಗೆ ಫೈನಲ್ ಆಗಿ ಅಲ್ಟಿಮೇಟ್ ಆಗಿ ಸಂವಿಧಾನ ಏನ್ ಹೇಳುತ್ತೋ, ಸಂವಿಧಾನದ ಕಾಯ್ದೆ ಅನ್ನುವಂತಹದ್ದು, ಸಂವಿಧಾನನೇ ಸಾರ್ವಭೌಮ ಅನ್ನುವಂತಹದನ್ನ ಈ ಕೇಸು ಸ್ಪಷ್ಟಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ದೆನ್ ಸಾವರ್ನಿಟಿ ಆಫ್ ದ ಕಂಟ್ರಿ, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸಾವರ್ನಿಟಿ ಆಫ್ ದ ಕಂಟ್ರಿ, ಯೂನಿಟಿ and sovereignty of the India. So we cannot destroy our sovereignty. ನಾವು ಭಾರತದ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರವನ್ನ ಇಲ್ಲಿ ಬೇಸಿಕ್ ಸ್ಟ್ರಕ್ಚರಿನ ಅಡಿಯಲ್ಲಿ ತರುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಆಂತರಿಕ ಇರ್ಬೋದು, ಬಾಹ್ಯ ಪರಮಾಧಿಕಾರದ ಮೇಲೆ ಯಾವುದೇ ರೀತಿಯ ಒಂದು ಬದಲಾವಣೆಯನ್ನ ನಾವು ಮಾಡೋಕ್ ಬರೋದಿಲ್ಲ. ಆಯ್ತು, ನಮ್ಗೆ ಯಾವ್ದೋ ಒಂದು ಸ್ಟೇಟು ನಮ್ಮಿಂದ ಹೋಗತ್ತೆ, ಹೋಗ್ಲಿ ಅಂತ ಹೇಳೋಕ್ಕಾಗ್ಲಿ, ಅಥವಾ ಇನ್ನೇನೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಆಂತರಿಕ ಪರಮಾಧಿಕಾರಕ್ಕೆ ಧಕ್ಕೆ ತಗೊಂಡ್ಬರುತ್ತೆ. ಇವಾಗ ನಾವು ಬೇಕಾದಷ್ಟು ಮೂಮೆಂಟ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಅದ್ರ ಅಡಿಯಲ್ಲಿ ಏನಾಗತ್ತೆ ಅಂತಂದ್ರೆ ಆ ತರದ ಧಕ್ಕೆಯನ್ನ ತರುವಂತಹ ಪ್ರಯತ್ನ ಆದಾಗ ಅದನ್ನ ಬದಲಾವಣೆ, ಕಾನೂನಿನ ಮೂಲಕ ಬದಲಾವಣೆ ತಗೊಂಡು ಖಲಿಸ್ತಾನ್ ಕೇಳ್ತಾ ಇದೆ, ಖಲಿಸ್ತಾನ್ ಕೊಟ್ಬಿಡೋಣ, ಇನ್ಯಾವುದೋ ಸ್ಟೇಟ್ ಇನ್ನೇನೋ ಕೇಳತ್ತೆ, ಕೊಟ್ಬಿಡೋಣ ಅಂತ ಅನ್ನೋಕೆ ಬರೋದಿಲ್ಲ. ಸೊ ದಿಸ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ದ ಕೇಶವಾನಂದ ಭಾರತಿ ಅಂಡ್ ವರ್ಸಸ್ ಸ್ಟೇಟ್ ಆಫ್ ಕೇರಳ cases. Then another important thing is the mandate to build a welfare state. We already mentioned in directive principles of state policy, our state is welfare state. So the state activities is closely related to the development of the country. So ಇಲ್ಲಿ ವೆಲ್ಫೇರ್ ಸ್ಟೇಟ್ ಅನ್ನುವಂತಹದ್ದು ಕಲ್ಯಾಣ ರಾಜ್ಯವನ್ನ ಮ್ಯಾಂಡೇಟ್ ಆಗಿ ಇಟ್ಕೋಬೇಕಾಗತ್ತೆ, ಮಾನದಂಡವಾಗಿ ಇಟ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದನ್ನ ಸಾಧಿಸುವಂತಹ ಪ್ರಯತ್ನವನ್ನ ರಾಜ್ಯಗಳು ಮಾಡ್ತಾ ಹೋಗ್ಬೇಕಾಗತ್ತೆ. ದೆನ್ ಸೆಕ್ಯುಲರಿಸಮ್ ಇಸ್ ಅನದರ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಸೆಕ್ಯುಲರಿಸಮ್ ಮೀನ್ಸ್ we are secular, we are not adopted any national religion and all are equal before the law irrespective of religion. So ಜಾತ್ಯತೀತತೆ is our basic principles. ಇಲ್ಲಿ ನಾವು ಜಾತ್ಯತೀತತೆಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನ ರಾಷ್ಟ್ರ ಧರ್ಮವನ್ನಾಗಿ ಘೋಷಣೆ ಮಾಡ್ಕೊಂಡಿಲ್ಲ, ಯಾವುದೇ ಧರ್ಮವನ್ನ ಅಧಿಕೃತ ಧರ್ಮ ಅಂತನೂ ಹೇಳಿಲ್ಲ. ಇಲ್ಲಿ ಎಲ್ಲಾ ಜಾತಿ, ಮತ, ಪಂಥ ಮತ್ತೆ ಧರ್ಮದವರು ಒಂದೇ ತರದಾಗಿ ಕಾನೂನಿಗೆ ಅನುಗುಣವಾಗಿ ನಡೆಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಬಂದಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಇದು ನಮ್ಮ ಬೇಸಿಕ್ ಸ್ಟ್ರಕ್ಚರಿನ ಒಂದು ಭಾಗವಾಗಿ ಇರುವಂತಹದ್ದನ್ನ ನೋಡ್ತೀವಿ. ಇದನ್ನ ನೀವು ಬದಲಾವಣೆಗೆ ಒಳಪಡಿಸೋಲ್ಲ. ವಿ ಕ್ಯಾನಾಟ್ ಮೇಕ್ ಎನಿ ಲಾ ಎಫೆಕ್ಟೆಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ secularism. Then another one of the concept, democratic form of the government. We adopted democratic norms in our system. Then we cannot impose any military or communist rule in our country. So ಇಲ್ಲಿ ನಮಗೆ ಪ್ರಜಾಸತ್ತಾತ್ಮಕ ಮಾದರಿಯ ಸರ್ಕಾರವನ್ನ ಒಳಗೊಂಡಿದೆ. ಈ ಪ್ರಜಾಪ್ರಭುತ್ವದ ಮೌಲ್ಯ ಅಂತಂದಾಗ ಸೊ ಇಲ್ಲಿ ಚುನಾಯಿತ ಸರ್ಕಾರವನ್ನ ನೋಡ್ತಾ ಹೋಗ್ತೀವಿ, ಜನಪ್ರತಿನಿಧಿಗಳ ಸರ್ಕಾರವನ್ನ ನೋಡ್ತಾ ಹೋಗ್ತೀವಿ. ನಾವು ಯಾವುದೇ ಸಮತಾವಾದ ಸಮಾಜವಾದಿ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡಿರೋದಿಲ್ಲ. Then another aspect, parliamentary form of government. We know there are a nominal executive and real executive in our parliamentary system. The parliament is
ಸುಪ್ರೀಂ ಅಥಾರಿಟಿ ರಿಲೇಟೆಡ್ ಟು ಲಾ ಮೇಕಿಂಗ್ ಪ್ರೋಸೆಸ್. ಸೊ ನಮಗೆ ಪಾರ್ಲಿಮೆಂಟ್ ಸಂಸದೀಯ ಮಾದರಿಯ ವ್ಯವಸ್ಥೆಯನ್ನ ಒಳಪಡಿಸ್ಕೊಂಡಂತಹ ನಾವು ಇಲ್ಲಿ ನಮಗೆ ನಾಮಮಾತ್ರ ಮತ್ತೆ ನೈಜ ಕಾರ್ಯಾಂಗದ ವ್ಯವಸ್ಥೆಯನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಅದು ಇಡೀ ರಾಷ್ಟ್ರದ ಅತ್ಯುನ್ನತವಾದಂತಹ ಒಂದು ಕಾನೂನಿನ ವ್ಯವಸ್ಥೆ ಆಗಿರುವಂತಹ ಕಾರಣ ನಾವು ಪ್ರೆಸಿಡೆನ್ಷಿಯಲ್ ಅಧ್ಯಕ್ಷೀಯ ಮಾದರಿಯನ್ನು ಒಪ್ಕೊಂಡಿಲ್ಲ. ನಾವು ಅಡಾಪ್ಟ್ ಮಾಡ್ಕೊಂಡಿರುವಂತಹದ್ದು ಸಂಸದೀಯ ಮಾದರಿಯ ಒಂದು ಪ್ರಭುತ್ವವನ್ನ ಅಥವಾ ಸರ್ಕಾರವನ್ನ ಒಪ್ಕೊಂಡಿದೀವಿ. ಸೊ ಇದನ್ನ ನಾವು ಬದಲಾವಣೆಗೆ ಒಳಪಡಿಸೋದಿಕ್ ಬರೋದಿಲ್ಲ, ಇದ್ರ ಮೇಲೆ ಅಮೆಂಡ್ಮೆಂಟ್ ಮಾಡೋಕ್ ಬರಲ್ಲ. ಅರ್ಥ ಆಯ್ತಲ್ವಾ? ಸೊ ದೆನ್ ರಿಪಬ್ಲಿಕನ್ ನೇಚರ್ ಆಫ್ ದ ಗವರ್ನಮೆಂಟ್. Republican nature of the government, the one of the important characters, the president is the head of the nation. ಇಲ್ಲಿ ನಮ್ಗೆ ಈ ಗಣತಂತ್ರ ವ್ಯವಸ್ಥೆಯನ್ನ ನಾವು ಅಳವಡಿಸ್ಕೊಂಡಿರುವಂತಹದ್ರ ಕಾರಣ ನಮ್ಗೆ ನಮ್ಮ ರಾಷ್ಟ್ರಾಧಿಪತಿಗಳು ನಮ್ಮ ರಾಷ್ಟ್ರದ ಸರ್ವೋಚ್ಚ ಅಥವಾ ರಾಷ್ಟ್ರದ ಮುಖ್ಯಸ್ಥರಾಗಿ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದನ್ನ ನಾವು ಬದಲಾಯಿಸೋದಿಕ್ಕೆ ಬರೋದಿಲ್ಲ. ದೆನ್ ಇದರ ಅಡಿಯಲ್ಲಿ ಬರಬಹುದಾದಂತ ಫೇರ್ ಅಂಡ್ ಫ್ರೀ ಎಲೆಕ್ಷನ್ ಅಂತ ಕರಿತೀವಿ. ಫ್ರೀ ಎಲೆಕ್ಷನ್ ಅಂದ್ರೆ ಮುಕ್ತವಾಗಿರುವಂತಹ ಚುನಾವಣೆ ನಡೆಸಬೇಕು ಅನ್ನುವಂತಹದ್ದು. ಅದಕ್ಕೆ ಬೇಕಾಗಿರೋ ಚುನಾವಣಾ ಆಯೋಗವನ್ನ ವಿ ಎಸ್ಟಾಬ್ಲಿಷ್ಡ್ ಎಲೆಕ್ಷನ್ ಕಮಿಷನ್. ಸೊ ಇದರಲ್ಲಿ ನಾವು ಬದಲಾವಣೆ ತರಕ್ ಬರಲ್ಲ. ಇಲೆಕ್ಷನ್ಸ್ ಬೇಡ ಅಂತ ಅಥವಾ ಎಲೆಕ್ಷನ್ಸ್ ಇದನ್ನ ಬದಲಾಯಿಸ್ತೀವಿ ಅಂತ ಹೇಳೋದಿಕ್ಕೆ ಬರದೇ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಜುಡಿಷಿಯಲ್ ರಿವ್ಯೂ ಇಸ್ ಅನದರ್ ಒನ್ ಆಫ್ ದ ಕಾನ್ಸೆಪ್ಟ್. ಸೊ ಇಲ್ಲಿ ಜುಡಿಷಿಯಲ್ ರಿವ್ಯೂ ಮೀನ್ಸ್ ಇದೇನಾಗತ್ತೆ ಅಂದ್ರೆ ಇದು ಸಂವಿಧಾನ ಬಾಹಿರ ಕಾನೂನುಗಳನ್ನ ಅವಾಯ್ಡ್ ಮಾಡಿ ಅಥವಾ ಸಂಸದೀಯ ಕಾನೂನು ಸಂವಿಧಾನದ ವಿರುದ್ಧವಾಗಿದ್ದಾಗ ಅದನ್ನ ವಿಮರ್ಶೆಗೆ ಒಳಪಡಿಸುವಂತಹ ಅಧಿಕಾರ ನ್ಯಾಯಾಂಗಕ್ಕಿರುತ್ತೆ. ಆ ಅಧಿಕಾರವನ್ನ ನಾವು ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ. ಇದನ್ನ ಅಮೆಂಡ್ಮೆಂಟ್ ಮಾಡುವಂತಹದ್ರ ಮೂಲಕನೋ ಬದಲಾವಣೆಗೆ ಒಳಪಡಿಸೋದಿಕ್ಕೆ ಬರೋದಿಲ್ಲ. ದೆನ್ ಬ್ಯಾಲೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಇಲ್ಲಿ ನಾವು ಯಾವುದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಅಂದ್ರೆ ಮುಖ್ಯ ಮೂಲಭೂತ ಹಕ್ಕುಗಳನ್ನ ಮತ್ತೆ ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗುವಂತ ಪ್ರಯತ್ನವನ್ನ ಮಾಡುವಂತಹದ್ದು. ಅಂದ್ರೆ ಸೊ ಇದರ ಅಡಿಯಲ್ಲಿ ನಮಗೆ ಸಂವಿಧಾನ ಯಾವುದನ್ನ ಬದಲಾವಣೆಗೆ ಒಳಪಡಿಸಬಹುದು, ಯಾವುದನ್ನ ಬದಲಾವಣೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದನ್ನ ನಾವು ನ್ಯಾಯಾಂಗದ ತೀರ್ಪಿಗೆ ಅನುಗುಣವಾಗಿ ನಾವು ಚರ್ಚೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರಬಹುದಾದಂತಹ ಕೇಸ್ಗಳನ್ನ, ಗೋಲಕ್ನಾಥ್ ಪ್ರಕರಣ ಇರ್ಬೋದು, ಮತ್ತೆ ಕೇಶವಾನಂದ ಭಾರತಿ ಪ್ರಕರಣ ಇರ್ಬೋದು, ಈ ಪ್ರಕರಣಗಳನ್ನ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆಗೆ ಒಳಪಡಿಸೋಣ. ಧನ್ಯವಾದಗಳು.